ವೈನಾಡ್ನಲ್ಲಿ ನಾಪತ್ತೆಯಾಗಿದ್ದ ರಾಜ್ಯದ 8 ಮಂದಿ ಶವವಾಗಿ ಪತ್ತೆಯಾಗಿದ್ದಾರೆ. ಇದೀಗ 8 ಮಂದಿಯ ಶವ ಪತ್ತೆಯಾಗಿದೆ. ಕಣ್ಮರೆ ಆಗಿದ್ದ 9 ಜನರ ಪೈಕಿ ಇದೀಗ 8 ಜನರ ಶವ ಪತ್ತೆಯಾಗಿದೆ. ಮೃತರೆಲ್ಲರೂ ಕೂಡ ಟಿ ನರಸೀಪುರದ ಉಕ್ಕಲಗೆರೆ ಮೂಲದವರು. ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು 8 ಮಂದಿ ಮೃತಪಟ್ಟವರ ಹೆಸರು ಇಂತಿದೆ: ಗುರುಮಲ್ಲನ್, ಸಾವಿತ್ರಿ, ಶಿವಣ್ಣ, ಅಪ್ಪಣ್ಣ, ಅಶ್ವಿನಿ, ಜೀತು, ದಿವ್ಯಾ ಹಾಗೂ ಶ್ರೇಯಾ ಎಂಬುವರು ಸಾವನ್ನಪ್ಪಿದ್ದಾರೆ. ಸವಿತಾ ಎಂಬುವರಿಗಾಗಿ ರಕ್ಷಣಾ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಈ ಕುಟುಂಬದಲ್ಲಿ ಏಕೈಕ ವೃದ್ಧೆಯೊಬ್ಬರು ಬದುಕುಳಿದಿದ್ದಾರೆ. ಮಾದೇವಿ ಎಂಬವರು ಬದುಕುಳಿದಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಈ ವೃದ್ಧೆ ಮಾದೇವಿ ಏನಿದ್ದಾರೆ ಅವರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ರು, ಅವರಿಗೆ ಧೈರ್ಯ ತುಂಬಿದ್ರು. ಇದೀಗ ಇಡೀ ಕುಟುಂಬದಲ್ಲಿ ಮಾದೇವಿ ಎಂಬವರು ಮಾತ್ರ ಬದುಕುಳಿದಿದ್ದಾರೆ. ವೈನಾಡಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೀಗ ಒಂದೇ ಕುಟುಂಬದ 8 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೊಬ್ಬರಿಗಾಗಿ ರಕ್ಷಣಾ ಸಿಬ್ಬಂದಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ಇಡೀ ಕುಟುಂಬದಲ್ಲಿ ಇದೀಗ ಉಳಿದಿರುವಂಥದ್ದು ಏಕೈಕ ವೃದ್ಧೆ ಮಾದೇವಿ ಎಂಬವರು. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಅವರ ಜೊತೆ ಮಾತನಾಡಿದ್ರು. ಚಿಂತೆ ಮಾಡಬೇಡಿ, ಸರ್ಕಾರ ನಿಮ್ಮ ಜೊತೆಗಿದೆ, ಎಲ್ಲಾ ಸಹಾಯವನ್ನು ಸರ್ಕಾರ ಮಾಡುತ್ತೆ ಅನ್ನೋದಾಗಿ ಭರವಸೆ ಕೂಡ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ರು. ಆದರೆ ಇವತ್ತು ಅವರ ಕುಟುಂಬದ 8 ಮಂದಿಯ ಶವ ಪತ್ತೆಯಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಾದೇವಿ ಅವರ ಜೊತೆ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಮನೆ ಮನೆ ಎಲ್ಲ ಹೋಯ್ತು. 3 ಮನೆ ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. 18 ವರ್ಷದಿಂದ ನನಗೆ 18 ವರ್ಷದ ಬಂದದ್ದು. ಈಗ 60-70 ವರ್ಷ ಆಯ್ತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಇಟ್ಕೊಂಡು ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ತೋಟಕ್ಕೆ ಬಂದು